ಎಂತ ಕೆಲಸ ಆಯ್ತಲ್ಲಪ್ಪ. ನನ್ನ ಗಂಡನ ಕಾಲು ಉಣಗ್ಬಿಟ್ಟೈತಿ. ಅದೆಷ್ಟು ದಿನಕ್ಕೆ ಸರಿ ಆಗುತ್ತೋ ಏನೋ ದೇವ್ರೆ. ಯಾಕಪ್ಪ ನನ್ನ ಗಂಡಗೆ ಈ ಥರ ಮಾಡಿಬಿಟ್ಟೆ. ಅಯ್ಯೋ, ಈಗ 5 ಹಸುಗಳು ಅವನು ಹೆಂಗೆ ನೋಡ್ಕೊಳ್ಳೋದು? ಯಾರು ಹಾಲು ಕರೆಯೋದು? ಯಾರೆಲ್ಲ ಕೆಲಸ ಮಾಡೋದು? ಅಯ್ಯೋ, ನನಗಂತ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಡಾಕ್ಟರ್ ಏನು ಮಾಡ್ತಾರೋ ಏನೋ. ನಂದಿನಿ, ನಂದಿನಿ, ಎಲ್ಲಿ ಸಿದ್ಧಿಯಲ್ಲಿ? ಒಳಗಡೆ ಡಾಕ್ಟ್ರು ನೋಡ್ತಾ ಇದ್ದಾರೆ. ನೀವು ಹೊರಗಡೆ ಇರ್ರಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಎಷ್ಟೊತ್ತಾಯ್ತು. ಏನಾಗ್ತಿತ್ತೋ ಏನೋ, ನನಗಂತೂ ಭಯವಾಗ್ತೈತೆ ಕಣೋಣ್ಣ. ಎಲ್ಲಿ ಚಂದ್ರು ಅಣ್ಣ ಎಲ್ಲೋದ? ಅವನು ಎಲ್ಲೋ ಸ್ವಲ್ಪ ಕೆಲಸ ಐತೆ ತಾಲೂಕ ಆಫೀಸಿಂದಾಗೆ ಅರ್ಜೆಂಟು. ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ, ನೀನು ಇಲ್ಲೇ ಇರು ಅಂತಾನ ಹೇಳಿ ಹೋದ. ನಾನು ಅಡ್ಮಿಟ್ ಮಾಡಿ ಡಾಕ್ಟ್ರಿಗೆ ಹೇಳಿ ಹೋದ. ಅದಕ್ಕೆ ಕಳಿಸ್ಕೊಟ್ಟೆ ಹೋಗ್ಬರೋಗು, ನಾನೆಲ್ಲ ನೋಡ್ಕೊತೀನಿ ಅಂತ. ಅದೇ ಡಾಕ್ಟ್ರು ಇನ್ನೂ ಹೊರಗೆ ಬಂದಿಲ್ಲ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಅಣ್ಣ. ಓ ನಂದಿನಿ, ನೀನೇನು ಅಳಬೇಡ. ನಿನ್ನ ಗಂಡಿಗೆ ಏನೂ ಆಗಿಲ್ಲ. ಏನಾತೇಳು? ಏನು ಕಾಲು ಉಣ್ಕೈತಾ? ಹೌದಮ್ಮ, ಹಸು ಹೊಡ್ಕೊಂಡು ಹೋಗಿದ್ರಲ್ವಾ, ಹಸು ಯಾವುದೋ ಹೊಲ್ದಕ್ಕೆ ಹೋಗ್ತಿತ್ತಂತೆ. ಅದಕ್ಕೆ ಅವು ತಿರ್ಗಾ ರಾಗಿದ್ದೇನೇನೋ ಯಾತ ತಿನ್ನುತ್ತೆ ಅಂತ ನಾವು ಓಡೋಗ್ಯಾರ ಹೊಡ್ಕೊಂಬಕ್ಕೆ ಅಂತ. ಗುಂಡಿರೋದು ನೋಡಿಲ್ಲ, ಗುಂಡಿ ಕಾಲಿಕ್ಕೆ ಬಿದ್ದು ಕಾಲು ಉಣಕ್ಬಿಟ್ಟೈತೆ. ಅದಕ್ಕೆ ಈ ಕಾಲು ಓಡಾಡಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ನೋವು ಅಂತ ಅಳ್ತಿದ್ರು ಅವರು. ನನಗಂತೂ ಗಾಬರಿ ಆಗೈತೆ ಕಣಮ್ಮ, ಏನಾಗುತ್ತೋ ಏನೋ ಅಂತ. ಅಯ್ಯೋ, ಅಷ್ಟೇ ತಾನೇ ಕಾಲು ಉಣ್ಕಿರೋದು, ಅದೇನು ಸರಿಯಾಗುತ್ತೆ ಬಿಡು. ಡಾಕ್ಟ್ರು ಯಾತಾದ್ರೂ ಎಣ್ಣೆ ಪಣ್ಣೆ ಕೊಡ್ತಾರೆ, ಹೆಚ್ಚಿಗೆ ಮಕ್ಕಿ, ಆಮೇಲೆ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟರೆ ನೋವೆಲ್ಲ ಕಮ್ಮಿ ಆಗುತ್ತೆ ಬಿಡು. ಉಣ್ಕಿದ್ರೆ ಅದೇನೇನು ಅಂತ ದೊಡ್ಡ ಕಾಯಿಲೆ ಏನಲ್ಲ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಗಂಡ ಹುಷಾರಾಗಿ ಬರ್ತಾನೆ. ಸುಮ್ಮನಿರು. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ಏನು ಜೀವ ಹೋಗೋ ಅಂಥದ್ದು ಏನೂ ಆಗಿಲ್ಲ. ಕಾಲು ಉಣ್ಕೋದು ಅದೆಲ್ಲ ಸರ್ವೇ ಸಾಮಾನ್ಯ. ಹೊಲ್ಗೊಳಗೆಲ್ಲ ಗುಂಡಿ ಪಂಡಿ ಇರ್ತಾವಲ್ಲ, ನೋಡಲ್ಲ ಕಾಲಿಕ್ತಾರೆ. ಎತ್ಲಾಗ ನಾವು ಒಳ್ಳಿದ್ರೆ ಕಾಲಂಗೆ ಮುಣ್ತಂಗೆ ಆಗುತ್ತೆ. ಮೂಳೆ ಪಳೆ ಏನು ಮುರಿದಿಲ್ಲ ತಾನೆ? ಏನೋ ಗೊತ್ತಿಲ್ಲ, ಎಕ್ಸ್ರೇ ರಿಪೋರ್ಟ್ ಬಂದಿಲ್ಲ ಇನ್ನು. ಎಕ್ಸ್ರೇ ರಿಪೋರ್ಟ್ ಬಂದಮೇಲೆ ನೋಡಬೇಕು ಮೂಳೆ ಏನಾದರೂ ಮುರಿದೈತಾ ಹಿಂಗೆ ಅಂತಾನ. ನೋಡ್ಬಿಟ್ಟು ಹೇಳ್ತೀವಿ. ಅಲ್ಲಿವರೆಗೂ ಇಂಜೆಕ್ಷನು ಆಮೇಲೆ ಹಾಕಿರ್ತೀವಿ, ಬಾಟ್ಲಿ ಹಾಕಿರ್ತೀವಿ ಅಂತ ಹೇಳಿದ್ರು. ಹೌದಾ? ಏನೂ ಆಗಲ್ಲ ಬಿಡು ಸಿದ್ದುಗೆ. ಸಿದ್ದು ಬೇಗ ಹುಷಾರಾಗ್ತಾನೆ. ಕಾಲು ಉಳುಕಿದೆ ತಾನೆ? ಜಾಸ್ತಿ ಉಣ್ಕಿತ್ತಾ? ಜಾಸ್ತಿ ಓಡಾಡ್ತಾನೆ ಇರ್ಲಿಲ್ವಾ ಸ್ವಲ್ಪನು? ಹಂಗೆ ಓಡಾಡಂಗಿದೆ. ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೆ ಹೇಳು? ಓಡಾಡ್ತಾನೆ ಇರಲಿಲ್ಲ, ತುಂಬ ನೋವು ಅಂತನ ಅಳ್ತಿದ್ರು. ನಾನು ಮತ್ತೆ ಚಂದ್ರು ಅಣ್ಣನು ಹೆಗ್ಲ ಮೇಲೆ ಇಟ್ಕೊಂಡು ಆಟೋಕ್ಕೆ ಹಾಕೊಂಡು ಕರ್ಕೊಂಬಂದು. ನಡೆಯೋಕ್ಕೂ ಆಗ್ತಿಲ್ಲ ಅವ್ರ ಕೈಲಿ. ಅದಕ್ಕೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಏನೂ ಆಗಲ್ಲ, ದೇವರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಸುಮ್ಮನೆ ನೀನು ಚಿಂತೆ ಮಾಡಬೇಡ. ನಾವಿದ್ದೀವಲ್ಲ, ನಾವೆಲ್ಲ ನೋಡ್ಕೊಂತೀವಿ. ಡಾಕ್ಟ್ರ್ ಏನಾದರೂ ಬಂದಿದ್ರಾ? ಏನಾದರೂ ಹೇಳಿದ್ರಾ? ಏನು ಹೇಳಿಲ್ಲಮ್ಮ. ಡಾಕ್ಟ್ರು ಆವಾಗಿಂದ ನೋಡ್ತಲೇ ಇದ್ದಾರೆ. ಇನ್ನು ಎಕ್ಸ್ರೇ ರಿಪೋರ್ಟ್ ಬರಬೇಕು, ಅದೇನಾಗಿದೆ ಅಂತ ನೋಡ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ. ಸದ್ಯಕ್ಕೆ ಆ ನೋವಿಂದ ಇಂಜೆಕ್ಷನ್, ಆಮೇಲೆ ಬಾಟ್ಲಿಗಳು, ಇದು ಗ್ಲೂಕೋಸ್ ಬಾಟ್ಲಿ ಎಲ್ಲ ಹಾಕ್ಯಾವ ಇಂಜೆಕ್ಷನ್ ಎಲ್ಲನ. ಈಗ ಸ್ವಲ್ಪ ನೋವು ಕಡಿಮೆ ಆಗಿರಬೇಕು. ಮನೆ ಕಂಡಿದ್ರು ಅವರು. ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ, ಹೊರಗಡೆ ಇರ್ರಿ. ಆಮೇಲೆ ನಾವು ಎಕ್ಸ್ರೇ ರಿಪೋರ್ಟ್ ಬಂದಮೇಲೆ ನಿಮ್ಗೆ ಹೇಳ್ತೀವಿ ಏನಾಗಿದೆ ಅಂತನ ಹೇಳಿದ್ರು ಡಾಕ್ಟ್ರು. ಹೌದಾ? ಹಂಗಾದ್ರೆ ಬಿಡು, ಏನೂ ತೊಂದರೆ ಇಲ್ಲ. ಸಿದ್ದು ಆದಷ್ಟು ಬೇಗ ಹುಷಾರಾಗ್ತಾನೆ. ಅಲ್ಲ ನಂದಿನಿ, ಈ ಹಸುಗಳೆಲ್ಲನ ಮತ್ತೆ ಎಲ್ಲಿ ಹೊಡ್ಕೊಂಡು ಹೋಗಿದ್ದ ಸಿದ್ದು? ಈಗ ಎಲ್ಲಿದ್ದಾವೆ? ಈಗ ನೋಡ್ಕೊಂತ ಇರೋರು ಯಾರು ಅವನ್ನ? ಗೊತ್ತಿಲ್ಲ. ಅದೇ ಹರೀಶ ಇದ್ನಲ್ಲ, ಅವ್ರ ಹೊಲ್ದಾಗೆ ಮೇಯ್ತಿತ್ತಂತೆ, ಅವನೇ ಕರ್ಕೊಂಬಂದಿದ್ದು ಹಸುಗಳನ್ನು. ಅವ್ರ ಕೊಟ್ಟಿಗೆಲ್ಲೇ ಇರ್ಬೇಕೇನೋ. ನಾನು ಅವ ಅಣ್ಣಗೆ ಅಲ್ಲೇ ಇಟ್ಕೊಳ್ಳೋಣ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಬಂದಮೇಲೆ ಆಸ್ಪತ್ರೆಯಿಂದ ಬಂದಮೇಲೆ ನಾವು ಹೊಡ್ಕೊಂತೀವಿ ಅಂತ ಹೇಳಿದ್ದೆ. ನಾಳೆ ಮೇಯ್ಸಕ್ಕೆ ಯಾರು ಹೋಗ್ಬೇಕೋ ಏನೋ ಗೊತ್ತಿಲ್ಲ. ನಾನು ಬೇರೆ ಇಲ್ಲಿರ್ಬೇಕು, ಅಲ್ಲಿ ಯಾರು ನೋಡ್ಕೊಳ್ಳೋದು? ಪಾಪ ಹಸುಗಳು ಉಪವಾಸ ಇರಬೇಕಾಗುತ್ತೆ. ಯಾರು ನೋಡ್ಕೊಳ್ಳೋರಿಲ್ಲ ಅಂದರೆ ಅದೊಂದು ಚಿಂತೆ ನನಗೆ. ಹೌದಾ? ಮತ್ತಿವಾಗ ಯಾರು ನೋಡ್ಕೊಂಬೋದು? ಅವ್ರಿಗೆ ಹೇಳ್ಬೇಕಾಗಿತ್ತು ರಂಗಣ್ಣಂಗೆ. ನೋಡ್ಕೊಳ್ಳೋಣ ಸ್ವಲ್ಪ ದಿನ, 1 ವಾರ ಅಂತಾನ. ಆಮೇಲೆ ಹುಷಾರಾದ್ಮೇಲೆ ಬರ್ತಾರೆ ಅಂತಾನೆ. ಅಯ್ಯೋ ಅಮ್ಮ, ಅವ್ರು ಎಷ್ಟು ದಿನ ಅಂತ ನೋಡ್ಕೊಂತಾರಮ್ಮ? ಏನೋ ಒಂದು ದಿವಸ ಅದೇ ನೋಡ್ಕೊಂತಾರೆ. ದಿನ ನೋಡ್ಕೋಬೇಕು 6 ಗಂಟೆ ಅಂದರೆ ಯಾರು ನೋಡ್ಕೊಂತಾರೆ ಹೇಳು? ಅಷ್ಟು ಅದು 5 ಹಸುಗಳು, ಏನೋ 1 2 ಆದರೆ ಬಿಡಪ್ಪ ನೋಡ್ಕೊಂತಾರೇನೋ ಅಂತ ಅನ್ಕೋಬೋದು. 5 ಹಸುಗಳ್ಗೆ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಐತೆ ಗೊತ್ತಾ? ಅವಕ್ಕೆ ಹುಲ್ಲು ಹಾಕೋದು, ಮೈ ತೊಳೆಯೋದು, ಹಾಲು ಕರಿಯೋದು ತುಂಬ ಕಷ್ಟ ಅಮ್ಮ. 5 ಹಸುಗಳನ್ನ ಯಾರು ನೋಡ್ಕೊಂಬಲ್ಲ. ನಮ್ಮ ಮನೆಯವರೇ ಆಗಬೇಕು. ಹಂಗಾದ್ರೆ ನಿಮ್ಮ ಅತ್ತೆ ಐತಲ್ಲ, ನಿಮ್ಮ ಅತ್ತೇನು ಮತ್ತೆ ನಿಮ್ಮ ಮಧು ಇಲ್ವೇ? ಅದು ಮನು ಹೆಂಡ್ತಿ ಮನೆಗೆ ಇರ್ತಾರೆ ತಾನೆ, ಅವರೇ ಮೇಯಿಸ್ತಾರೆ ಬಿಡು 1 ವಾರ. ಅವ್ರು ಮೇಯಿಸ್ದಂಗೆನೆ. ಅವ್ರ ಕೈಲಿ ಏನಾದರೂ ಹಸುಗಳನ್ನ ಕೊಟ್ಟರೆ ಅಷ್ಟೇ, ಗೋವಿಂದ ಮಾರ್ಕೊಂಡು ತಿಂದುಬಿಡ್ತಾರೆ, ನಡಿ ಅಂತಾರೆ. 70-80 ಸಾವಿರ ರೂಪಾಯಿ ಒಂದೊಂದು ಹಸುಗಳು. ಅವನು ಏನಾರ 1 ಹಸ ಹೋದ್ರೂ ನಮ್ದೆಲ್ಲ ಹೋಯ್ತು ಅನ್ನಂಗೆ ದುಡ್ದಿರೋದೆಲ್ಲನ. ಎಲ್ಲ ಏನೂ ಆಗಲ್ಲ ನಂದಿನಿ, ಸುಮ್ಮನಿರು. ಅವರಿಬ್ರು ನಿಮ್ಮ ಅಜ್ಜಿಗೆ ಹೇಳಿದ್ರೆ ಹೇಳುತ್ತೆ. 1 ವಾರ ಹೊಸ ಕಾತ್ಕೊಂಬರ್ರಿ ನೀವಿಬ್ರು ಅಂತಂದರೆ ಹೇಳ್ತೈತೆ ನಿಮ್ಮ ಅಜ್ಜಿ ಅಲ್ಲನ. ತಿಂದು ಕುಕ್ಕಂತಾರಲ್ಲ, ಕಾಯಿಲಿ ಬಿಡು. ಮನೆಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಎಲ್ಲ ತಿನ್ನಲ್ವ ಅವರು? ಏನು 1 ವಾರ ನೋಡ್ಕೊಂಡ್ರೆ ಏನು ಸೌದೋಗ್ಬಿಡ್ತಾರೆ ಅವರಿಬ್ರು? ನಾನೆಲ್ಲ ಹೇಳ್ತೀನಿ ಸುಮ್ಮನಿರು ಆ ಸಿದ್ದು ಅಜ್ಜಿಗೆ. ಕಣೆ ನಂದಿನಿ, ಅವರಿಬ್ರು ಇದಾರಲ್ಲ, ಅವರೆಲ್ಲ ನೋಡ್ಕೊಂತ ಸುಮ್ಮನಿರು. ತಂಡ್ಪಿಂಡುಗಳು ಹಂಗೆ ತಿಂದು ಕುಕ್ಕೊಂಡಿರ್ತಾರೆ. ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಂದಿನಿ ಅವರೇ,
ಡಾಕ್ಟ್ರೆ ಡಾಕ್ಟ್ರೆ ನನ್ನ ಗಂಡ ಹೆಂಗಿದ್ದಾರೆ? ಎಕ್ಸ್ರೇ ರಿಪೋರ್ಟ್ ಬಂತ? ಏನಾಯ್ತು ಡಾಕ್ಟ್ರೆ? ಕಾಲೇನಾದ್ರೂ ಉಣ್ಕೀತಾ ಅಥವಾ ಮುರ್ದೈತಾ? ಇನ್ನೂ ವಾಸಿ ಆಗಕ್ಕೆ ಎಷ್ಟು ದಿನ ಬೇಕು? ಹೇಳಿ ಡಾಕ್ಟ್ರೆ, ಹೇಳಿ ಪ್ಲೀಸ್. ಅಯ್ಯೋ ಯಾಕಮ್ಮ ಇಷ್ಟೊಂದು ವರಿ ಮಾಡ್ಕೊತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಅಷ್ಟೊಂದು ಇದಾಗಬೇಡ, ಎದುರ್ಕೊಂಬಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ನಿನ್ನ ಗಂಡಂಗೆ ಏನೂ ತೊಂದರೆ ಆಗಿಲ್ಲ. ಎಕ್ಸ್ರೇ ರಿಪೋರ್ಟ್ ನೋಡೈತೆ, ಮೂಳೆ ಸ್ವಲ್ಪ ಒಳ್ದಂಗೆ ಆಗಿದೆ. ನಾವೆಲ್ಲನ ಇಂಜೆಕ್ಷನ್ನು ಆಮೇಲೆ ಮಾತ್ರೆ ಎಲ್ಲನ ಕೊಟ್ಟಿದ್ದೀವಿ. ನೀವು ನಾಳೆನೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು. ಆದರೆ ಒಂದು 15 ದಿವಸ ರೆಸ್ಟ್ ತಗೋಬೇಕು, ಜಾಸ್ತಿ ಓಡಾಡಬಾರ್ದು. ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು, ಯಾರಾದರೂ ಕೈ ಹಿಡ್ಕೊಂಡು. ಸಂಜೆ ಹೊತ್ತು ಒಂದು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ಹಂಗೆ ದಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು 15 ದಿವಸಕ್ಕೆ ಕಾಲು ಸರಿಯಾಗುತ್ತೆ. ಮಾತ್ರೆ ಆಮೇಲೆ ಟಾನಿಕು ಆಮೇಲೆ ಒಂದು ಮಸಾಜ್ ಮಾಡಿ ನೀವು ಒಂದು ಸ್ವಲ್ಪ ದಿನಾನ ಕಾಲಿಗೆ ಎಣ್ಣೆ ಹಚ್ಬಿಟ್ಟು ಒಂದು ಎಣ್ಣೆ ಬರ್ಕೊಡ್ತೀನಿ. ಹೌದಾ ಡಾಕ್ಟ್ರೆ? ಸರಿ ಆಯ್ತು, ಈಗ ನನಗೆ ಸಮಾಧಾನ ಆಯ್ತು. ಹಂಗಾರೆ ದೊಡ್ಡದಾಗೇನು ತೊಂದರೆ ಆಗಿಲ್ಲ ತಾನೇ? ಮೂಳೆಗಿಳೆ ಮುರಿದಿಲ್ಲ ಅಲ್ವಾ? ಇಲ್ಲಮ್ಮ, ಆ ಥರ ತೊಂದರೆ ಏನೂ ಆಗಿಲ್ಲ. ಆ ಥರ ತೊಂದರೆ ಆದರೆ ನಾವೇ ಹೇಳ್ತೀವಿ ತಾನೇ. ಎಕ್ಸ್ರೇ ರಿಪೋರ್ಟ್ ಇದೆಯಲ್ಲ ಇಲ್ಲೇನೆ ನನ್ನ ಹತ್ರ, ನೋಡಿ. ಏನೂ ಆಗಿಲ್ಲ ನಿಮ್ಮ ಗಂಡನಿಗೆ, ಧೈರ್ಯವಾಗಿರಿ. ಡಾಕ್ಟ್ರೆ ನಾವಿವಾಗ ಹೋಗಿ ಸಿದ್ದು ಅವ್ರನ್ನ ನೋಡ್ಬೋದಾ? ನೋಡ್ಬೋದು. ಹೋಗಿ, ಪರವಾಗಿಲ್ಲ. ಸರಿ ಡಾಕ್ಟ್ರೆ. ನಂದಿನಿ ನಡಿ ಹೋಗಿ ಮಾತಾಡ್ಸೋಣ. ಇದು ತೊಗೊಳ್ಳಿ, ಅಲ್ಲೇ ಇಟ್ಬಿಡಿ, ಅಲ್ಲಿ ಪೇಷಂಟ್ ಹತ್ರ ಎಕ್ಸ್ರೇ ರಿಪೋರ್ಟು. ಸರಿ, ನೀವು ಹೋಗಿ ಮಾತಾಡಿಸಿ, ಜಾಸ್ತಿ ಮಾತಾಡಿಸ್ಬೇಡಿ. ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗೋರಂತೆ. ಏನೂ ಆತಂಕ ಪಡೋವಂಥದ್ದು ಏನೂ ಆಗಿಲ್ಲ. ಸರಿ ಡಾಕ್ಟ್ರೆ, ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ನಂದಿನಿ ಡಾಕ್ಟ್ರ್ ಹೇಳಿರಲ್ಲ, ಮತ್ತೆ ಯಾಕೆ ಚಿಂತೆ? ನಡಿ ಆರಾಮಾಗಿ. ಹೌದಮ್ಮ, ಡಾಕ್ಟ್ರೇನ ಹೇಳಿರು. ಆದ್ರೂ ಕಾಲು ಸ್ವಲ್ಪ ಒಳ್ದಂಗಾಗೈತಂತೆ, ಮೂಳೆ ಜರಗ್ದಂಗಾಗೈತಂತೆ. ಅದಕ್ಕೆ 15 ದಿವಸ ರೆಸ್ಟ್ ತಗೋಬೇಕು ಅಂತ ಹೇಳ್ತಿದ್ದಾರೆ. 15 ದಿವಸ ಏನು ಮಾಡೋದು ಅಂತ ನನಗೆ ಚಿಂತೆ ಆಗ್ತಿದೆ. ಮೊದಲು ನಿನ್ನ ಗಂಡನ್ನ ಹುಷಾರು ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದು ನೋಡು, ಆಮೇಲೆ ಮಿಕ್ಕಿದ್ದು. ನಡಿ ಈಗ. ಸರಿ ಅಣ್ಣ, ಹಂಗೆ ಮಾಡೋಣ. ಬಾವು ಮಾತಾಡ್ಸೋಣ ಈಗ. ಅಯ್ಯೋ ರೀ, ಎಂಥ ಕೆಲಸ ಆಗೋಯ್ತು. ರೀ ಹೆಂಗಿದ್ದೀರಾ? ನಂದಿನಿ, ಡಾಕ್ಟ್ರು ಏನು ಹೇಳಿರು? ಎಕ್ಸ್ರೇ ರಿಪೋರ್ಟು ನೋಡಿದ್ರಾ? ಏನು ಹೇಳಿರು? ನನಗೆ ಏನಾಗೈತಂತೆ? ನನ್ನ ಕಾಲು ಇನ್ನು ಯಾವಾಗ ಓಡಾಡೋದು ನಾನು? ಅಯ್ಯೋ ರೀ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನೀವು ಭಯ ಪಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಮೂಳೆ ಒಳ್ದಂಗೆ ಆಗೈತಂತೆ ಅಷ್ಟೇನೆ. ಏನೂ ತೊಂದರೆ ಇಲ್ಲ. ಟಾನಿಕ್ಕು ಅಲ್ಲ, ಮಾತ್ರೆ ಮೆಡಿಸಿನ್ ಎಲ್ಲ ಕೊಡ್ತೀನಿ. ಆಮೇಲೆ ಯಾವುದೋ ಎಣ್ಣೆ ಬರ್ಸ್ಕೊಡ್ತಾರಂತೆ, ಅದನ್ನ ತಗೊಂಡೋಗಿ ಕಾಲಿಗೆ ಮಸಾಜ್ ಮಾಡ್ಬೇಕಂತೆ, ದಿನ ವಾಕಿಂಗ್ ಮಾಡ್ಬೇಕಂತೆ. ಈಗ ನೋವು ಹೆಂಗಿದೆ? ಕಡಿಮೆ ಆಗೈತಾ ನೋವು? ಈಗೇನು ನೋವಿಲ್ಲ, ಸುಮಾರು ನೋಯ್ತೈತೆ ಅಷ್ಟೇನೆ, ಅಷ್ಟೊಂದೇ ನೋವಿಲ್ಲ. ಸಿದ್ದು ಹೆಂಗಿದ್ಯಪ್ಪ? ಯಾರು? ಅತ್ತೆನಾ? ಹೌದಪ್ಪ, ನಾನೇ ನಿಮ್ಮ ಅತ್ತೆ. ಚೆನ್ನಾಗಿದ್ಯಾ? ನೋವು ಕಡಿಮೆ ಆಗೈತಾ? ಹ್ಞೂ ಅತ್ತೆ, ನೋವು ಕಡಿಮೆ ಆಗೈತೆ. ಇಂಜೆಕ್ಷನ್ನು ಬಾಟ್ಲಿ ಎಲ್ಲ ಹಾಕಿದ್ರಲ್ವಾ, ನೋವು ಕಡಿಮೆ ಆಗೈತೆ. ಆದರೆ ಇನ್ನೂ ಸ್ವಲ್ಪ ನೋವು ಐತೆ. ನಾನು ಯಾವಾಗ ಓಡಾಡೋದು? ಹಸುಗಳೆಲ್ಲ ಎಲ್ಲಿದ್ದಾವೋ ಏನೋ, ಅದೊಂದು ನನಗೆ ಚಿಂತೆ ಆಗೈತೆ. ಹಸುಗಳ್ನ ಯಾರು ನೋಡ್ಕೊಂತಾರೆ ಅಂತನ. ಸಿದ್ದು, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ, ಸುಮ್ಮನೆ ಇರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀವೇನು ಗಂಡ ಹೆಂಡ್ತಿ ಇಬ್ರು ಹಸುಗಳು ಅಂತ ಅಂತೀರಲ್ಲ. ಮೊದಲು ನೀವು ಚೆನ್ನಾಗಾಗದು ನೋಡ್ರಿ, ಆಮೇಲೆ ಹಸುಗಳ್ನ ನೋಡ್ಕೊಂಬಿರಂತೆ. ಇಲ್ಲ ಸೂರ್ಯ, ನನಗೆ ಹಸುಗಳು ಚೆನ್ನಾಗಿರಬೇಕು, ಅದೇ ಬೇಕಾಗಿರೋದು. ಅವುಗಳಿಗೆ ಹೊಟ್ಟೆ ತುಂಬ ಊಟ, ಒಳ್ಳೆ ನೀರು, ಅಚ್ಚುಕಟ್ಟಾಗಿ ಕೊಟ್ಟಿಗೆನೆಲ್ಲ ಗುಡಿಸ್ಬೇಕು ಚೆನ್ನಾಗಿ. ಅದೇ ಅವು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಅವುಗಳಿಂದನೇ ತಾನೇ ನಾವಿಷ್ಟೆಲ್ಲನ ಸಂಪಾದನೆ ಮಾಡಿರೋದಾಗಲಿ ಜೀವನ ಮಾಡ್ತಿರೋದಾಗಲಿ ಹಸುಗಳಿಂದನೇ ಅಲ್ವಾ. ಇನ್ಯಾವ ಆದಾಯನೂ ಇಲ್ಲ ನಮ್ಮದು, ಅದೇ ತಾನೇ. ಅದಕ್ಕೆ ಅವುಗಳು ಚೆನ್ನಾಗಿರಬೇಕು, ಅವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೌದು ಕಣ್ರಿ, ನೀವು ಹೇಳೋದು 100% ನಿಜ. ಅವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಸುಗಳಿಂದನೇ ತಾನೇ ನಾವು ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗಿದ್ದು. ಈಗ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರೋದು ಅವುಗಳಿಂದನೇ. ಅವೇನೂ ಆಗಲ್ಲ. ಅವಣ್ಣ ರಂಗಣ್ಣ ನೋಡ್ಕೊಂತೀನಿ ನಾನು ಅಂತ ಹೇಳೈತೆ. ಇವತ್ತೊಂದು ದಿವಸ ನೋಡ್ಕೊಳುತ್ತೆ, ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗೋಣ. ಆಮೇಲೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಹುಷಾರಾಗಿ ಮೊದಲು. ಆಯಿತು ನಂದಿನಿ, ನನಗಂತೂ ಹಸುಗಳ್ದೇ ಚಿಂತೆ. ಅವಳು ಹುಲ್ಲು ಹಾಕಿದ್ರೋ ಇಲ್ವೋ, ಎಲ್ಲೋದ್ವೋ ಏನೋ ಅಂತಾನ. ಎಲ್ಲೂ ಹೋಗಲ್ಲ. ನಿಮಗೆ ಚೆನ್ನಾಗಿ ರೂಢಿಯಾಗ್ಯಾವ ತಾನೆ, ಎಲ್ಲೋದ್ರೂ ಕೊಟ್ಟಿಗೆಗೆ ಸೀದಾ ಬರ್ತವೆ ನಿಮ್ಮ ಸೀಮೆ ಹಸುಗಳು. ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ಇರಿಸಿದ್ದು. ಹೌದು ರೀ, ನೀವೇನು ಚಿಂತೆ ಮಾಡಬೇಡಿ. ಮೊದಲು ಹುಷಾರಾಗದು ನೋಡಿ. ನಿಮ್ಮ ಕಾಲು ಚೆನ್ನಾಗಾದ್ರೆ ಆಮೇಲೆ ಸ್ಕೂಲ್ನ ಚೆನ್ನಾಗೇ ನೋಡ್ಕೊಂತೀರಾ ನೀವು. ಚಿಂತೆ ಮಾಡಬೇಡಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ. ನಾವು ಹೊರಗಡೆ ಇರ್ತೀವಿ. ಸರಿ ಆಯಿತು ನಂದಿನಿ. ಅಮ್ಮ ಅಣ್ಣ ನಡೀರಿ, ನಾವು ಹೊರಗಡೆ ಇರೋಣ. ಅವರು ಮನೆ ಕಂಬ್ಲಿ ಇಂಜೆಕ್ಷನ್ ಹಾಕಿದಾರಲ್ವಾ, ನಿದ್ದೆ ಬರುತ್ತೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ರಿಲ್ಯಾಕ್ಸ್ ಆದರೆ ನೋವು ಕಡಿಮೆ ಆಗುತ್ತೆ. ಸರಿ ಆಯಿತು ನಂದಿನಿ, ಬಾ ಹೋಗೋಣ. ಬಾರಮ್ಮ. ತಂದಿದ್ದೆ ಕಣೆ ನಂದಿನಿ, ನೀನು ಊಟ ಮಾಡಿದ್ಯೋ ಇಲ್ವೋ? ಇಲ್ಲಮ್ಮ, ಊಟ ಇಲ್ಲ, ಎಂಥದ್ದು ಇಲ್ಲ ನನಗೆ. ಯಾವ ಊಟನೂ ಬೇಡ ಬಿಡು. ಹಂಗಂದ್ರೆ ಹೆಂಗೆ? ಊಟ ತಂದಿದ್ದೀನಿ, ಬಾ ಅಲ್ಲಿ ಹೊರಗಡೆ ಎಲ್ಲಾದ್ರೂ ಕುತ್ಕೊಂಡು ಊಟ ಮಾಡೋಣ. ನಿನ್ ಗಂಡ ಊಟ ಮಾಡೋದು ಇಲ್ವೋ? ಅವರಿಗೆ 2 ಇಡ್ಲಿ ತಗೊಂಬಂದು ಕೊಟ್ಟಿದ್ದೆ, ಬೆಳಗ್ಗೆ ತಿಂದಿದ್ದಾರೆ. ನೀವು ಊಟ ಮಾಡ್ತೀರಾ?
ಬೇಡ ನಂದಿನಿ, ನಂಗೆ ಹೊಟ್ಟೆ ಹಸ್ತಿಲ್ಲ. ಮಧ್ಯಾಹ್ನ ಊಟ ಮಾಡ್ತೀನಿ. ನೀನೇನು ತಿಂದಿಲ್ಲ, ಹೋಗು. ನೀನೇನಾದರೂ ತಿನ್ನೋಗೋಗಿ. ಸರಿ ಆಯ್ತು ರೀ, ಧೈರ್ಯವಾಗಿರಿ, ನಿಮ್ಗೆ ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ದೇವರಿದ್ದಾನೆ. ಹಾಂ, ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.